have to change now. ಇವಳು ಯಾರು ಇವಳು ಹೊಡೆದು ಕಳಿಸ್ರಿ ಆ ಕಡೆಗೆ ಸಾಯಮ್ಮ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಈ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂತಂದರೆ, ನಾನು 2024 ನಾನು ಜಾರ್ಜಿಯಾದಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ ಪಾರ್ಟ್ ಟೈಮ್. ಸೊ ಐ ಕುಡೆಂಟ್ ಡಾಕ್ಯುಮೆಂಟ್ ದ್ಯಾಟ್. ಸೊ ಇವಾಗ ನಾನು ಆಫ್ಟರ್ ಮತ್ತೆ 1 year ಆದಮೇಲೆ ಇವಾಗ ಸೇಮ್ ಅದೇ ಕೆಲಸ ಬಟ್ ಡಿಫ್ರೆಂಟ್ ಪ್ಲೇಸ್. ಸೊ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಟುಡೇ ಇಸ್ Feb 2nd. ನಾನು ಯಾವಾಗ ಈ ವ್ಲಾಗ್ ಅಪ್ಲೋಡ್ ಮಾಡ್ತೀನೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಐ ಜಸ್ಟ್ ವಾಂಟೆಡ್ ಟು ಡಾಕ್ಯುಮೆಂಟ್. ಸೊ ನಾನು ಆಫ್ಟರ್ ಸಮ್ 5-6 years ನಾನು ಇದನ್ನು ನೋಡ್ಕೊಂಡಾಗ ಲೈಕ್ ನಾನು ಏನು ಮಾಡ್ತಾ ಇದ್ದೆ ಅಂತ ಒಂದು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇವಾಗ ಜಾಸ್ತಿ ವ್ಲಾಗ್ಸ್ಗಿನ್ನ ನನ್ನನ್ನೇ ನಾನು ಡಾಕ್ಯುಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಕೆಲ್ಸಕ್ಕೆ ಹೋಗ್ತಾ ಇರೋ ಜಾಗ ಎಷ್ಟು ನಿಯರ್ ಇದೆ ಅಂತಂದರೆ ಲಿಟ್ರಲಿ ನಮ್ಮ ಹಾಸ್ಟೆಲಿಂದ ಡೈರೆಕ್ಟಾಗಿ ಕಾಣಿಸುತ್ತೆ. ಸೊ ಇದೇ ಆ ಬಿಲ್ಡಿಂಗ್, ನಾನು ಕೆಲ್ಸಕ್ಕೆ ಹೋಗೋ ಬಿಲ್ಡಿಂಗ್. ಸೊ ಇವತ್ತು ಇಲ್ಲಿ ಟ್ರೈನಿಂಗ್ ಇದೆ, ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಆ್ಯಂಡ್ ಟುಡೇ ಇಸ್ ಮೈ ಫಸ್ಟ್ ಡೇ. ಗೈಸ್, ನಾನು ಇವಾಗ ಆಲ್ಮೋಸ್ಟ್ ನಿಯರ್ ಇದ್ದೀನಿ ಆ ಹೋಟೆಲಿಗೆ. ನನ್ನ ಹಾಸ್ಟೆಲಿಂದ ಇಟ್ಸ್ ಜಸ್ಟ್ 5 minutes ಅಷ್ಟೇ. ಸೊ ಐ ರಿಮೆಂಬರ್, ನಿಮಗೆ ಕೇಳಿಸ್ತಾ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಸೊ ಐ ಟ್ರೈ ಟು ಸ್ಪೀಕ್ ಲಿಟಲ್ ಲೌಡ್. ನಾನು 2024 ಐ ರಿಮೆಂಬರ್ ಜುಲೈ 22 ನಾನು ಇಂಟರ್ವ್ಯೂ ಕೊಟ್ಟಿದ್ದೆ. ಆ್ಯಂಡ್ 1 week ಆಯಿತು ಟ್ರೈನಿಂಗ್ಗೆ. ಆ್ಯಂಡ್ ಆಗಸ್ಟಿಂದ ಲೈಕ್ ನಾನು ಕೆಲ್ಸಕ್ಕೆ ಜಾಯ್ನ್ ಆದೆ. ಆ್ಯಂಡ್ 7 months ಏನೋ ವರ್ಕ್ ಮಾಡಿದೆ. ಆ್ಯಂಡ್ ಮಾರ್ಚಲ್ಲಿ ಇಂಡಿಯಾಗೆ ಹೋಗಬೇಕಿತ್ತು ಅಂತ ನಾನು ಜಾಬ್ನ ಕ್ವಿಟ್ ಮಾಡಿದೆ. ಅದಾದಮೇಲೆ ಇಂಡಿಯಾದಿಂದ ವಾಪಸ್ ಬಂದು ಕೂಡ ನಾನು ಇನ್ನೊಂದು ಕಂಪ್ನಿಗೆ ಅಪ್ಲೈ ಮಾಡಿದ್ದೆ, ಎವಲ್ಯೂಷನ್ ಅಂತ. ಸೊ ಫಸ್ಟ್ ಕಂಪ್ನಿ ಬಂದು ಪ್ರಾಕ್ಸಿ ಲೈಫ್ ಸೊಲ್ಯೂಷನ್ ಅಂತ. ಸೊ ಸೆಕೆಂಡ್ ಬಂದುಬಿಟ್ಟು ಎವಲ್ಯೂಷನ್. ಸೊ ಈ ಕೆಲಸ ಏನು ಅಂತಂದರೆ ಇಟ್ಸ್ ಲೈಕ್ ಆನ್ಲೈನ್ ಕೆಸಿನೋ. ಸೊ ನಾನು ಅದರಲ್ಲಿ ಗೇಮ್ ಪ್ರೆಸೆಂಟರ್ ಆಗಿ ವರ್ಕ್ ಮಾಡ್ತಾಯಿದ್ದೆ ಫಸ್ಟ್ ಕಂಪ್ನಿಯಲ್ಲಿ. ಆ್ಯಂಡ್ ಸೆಕೆಂಡ್ ಕಂಪ್ನಿಯಲ್ಲಿ ಐ ವಾಂಟೆಡ್ ಟು ಟ್ರೈ ಡಿಫ್ರೆಂಟ್. ಸೊ ಅಲ್ಲಿ ಶಫ್ಲರ್ ಆಪ್ಷನ್ ಇತ್ತು. ಸೊ ನಾನು ಶಫ್ಲಿಂಗ್ ಅಂತ ತೊಗೊಂಡೆ. ಬಟ್ ನಂಗೆ ಶಫ್ಲಿಂಗ್ ನಿಜ ಮಾಡೋಕ್ಕಾಗಿಲ್ಲ. ಇಟ್ ವಾಸ್ ಸೋ ಹಾರ್ಡ್. ನನ್ನ ಕೈ ಎಲ್ಲ ಲೈಕ್ ಬಬಲ್ಸ್ ಬರ್ತಾಯಿತ್ತು. ಲಿಟ್ರಲಿ ಏನಂತಾರೆ ಅದಕ್ಕೆ ಬೊಬ್ಬೆ ಅಂತ ಅಂತಾರಲ್ಲ, ಆ ಥರ ಸಮಥಿಂಗ್ ಸೋಲ್ ಅಂತಾರ ಎಲ್ಲ ಹಾಕ್ತಾಯಿತ್ತು. ಸೊ ನಾನು ಅದನ್ನು ಕೂಡ ಬಿಟ್ಟಿದ್ದೆ. ಇವಾಗ ಮತ್ತೆ ಸೇಮ್ ಗೇಮ್ ಪ್ರೆಸೆಂಟರ್ ಕೆಲಸಕ್ಕೆ ಜಾಯಿನ್ ಆಗ್ತಾ ಇದ್ದೀನಿ. ಎಸ್, ಆಲ್ಮೋಸ್ಟ್ ಬಂದೆ. ಸಿ ಯು ಲೇಟರ್. ಪ್ಲೀಸ್, ನಾನು ಯಾವಾಗಲೂ ಲೇಟಾಗಿ ಹೋಗ್ತೀನಿ. ನಾನು ಫಸ್ಟ್ ಇಂಟರ್ವ್ಯೂ ಕೂಡ ಹೋಗಿದ್ದು, ಅದನ್ನು 5 minutes ಲೇಟ್ ಹೋಗಿದೆ. ಇವತ್ತು 7 minutes ಲೇಟ್ ಬಂದಿದ್ದೀನಿ. ಬಟ್ ಇದು ಇಂಟರ್ವ್ಯೂ ಅಲ್ಲ, ಇದು ಟ್ರೈನಿಂಗು. ಲೆಟ್ಸ್ ಗೋ ಗೈಸ್. ನಾನು ಯಾವ ಕಡೆ ಹೋಗ್ಬೇಕನ್ನೋದು ಗೊತ್ತಿಲ್ಲ. ಇವಳು ಎಲ್ಲಾದ್ರೂ ಸಿಗ್ತಾಳೆ ಗೈಸ್. ಇವಳು ಯಾಕೆ ಸಿಗ್ತಾಳೆ ಅಂತಲೇ ಗೊತ್ತಿಲ್ಲ. ಯಾಕೆ ಸಿಗ್ತೀಯ ಎಲ್ಲ ಕಡೆ? ಎಲ್ಲಿಂದ ಈಡೋರು ಅನ್ಸುತ್ತೆ. ಏನಂತ ಸ್ಯಾಲ್ರಿ ಕೇಳ. ಒಂಚೂರು ರೆಸ್ಪೆಕ್ಟ್ ಇಲ್ಲ ಗೈಸ್. ಏನೇನಕ್ಕೆಲ್ಲ ನಮ್ಮನ್ನ ಯೂಸ್ ಮಾಡ್ತಾರೆ. ಇವತ್ತು ಟ್ರೈನಿಂಗ್ 2ನೇ ದಿನ. ಜಾರ್ಜಿಯಾದಲ್ಲಿ ಮಳೆ ಬರ್ತಾ ಇದೆ. ಸೊ ನಿನ್ನೆ ಟ್ರೈನಿಂಗು ತುಂಬಾ ಆ್ಯಕ್ಚುಲಿ ಬೋರಿಂಗ್ ಆಗಿತ್ತು. ಬಿಕಾಸ್ ಆಲ್ರೆಡಿ ನನಗೆ ಕೆಸಿನೋ ಗೇಮ್ಸ್ ಗೊತ್ತಿದ್ದರಿಂದ ಇಟ್ ವಾಸ್ ನಾಟ್ ನ್ಯೂ ಟು ಮೀ. ಆ್ಯಂಡ್ ಒಂದೇ ಒಂದು ಹೊಸದು ಏನಿತ್ತು ಅಂತಂದರೆ ರೋಲೆಟ್ಟಿಗೆ ಬಾಲ್ನ ಸ್ಪಿನ್ ಮಾಡೋದು. ಸೊ ಅದು ಒಂದು ಸ್ವಲ್ಪ ಹೊಸದಿತ್ತು ಅಷ್ಟೇ, ಅದು ಬಿಟ್ಟು ಬೇರೆ ಏನಿರಲಿಲ್ಲ. ನೆನ್ನೆ ಇವತ್ತು ಮೇವಿನ ಗಾಡಿ ಸೌಂಡಿಗೆ ಕೇಳಿಸ್ತಾ ಇಲ್ಲ ಅನಿಸುತ್ತೆ. ನಿನ್ನೆ ಅಷ್ಟೇನೂ ಇರಲಿಲ್ಲ. ಇವತ್ತು ನೋಡಬೇಕು ಇವತ್ತು ಏನು ಹೇಳ್ಕೊಡ್ತಾರೆ ಅಂತ. ಆ್ಯಕ್ಚುಲಿ ನಾನು ಒಳಗಡೆ ಎಲ್ಲ ಶೂಟ್ ಮಾಡೋಂಗಿಲ್ಲ, ಸ್ಟುಡಿಯೋ ಒಳಗಡೆ. ಲೈಕ್ ಅವರು ಕ್ಯಾಮ್ರಾ ಟೇಬಲ್ ಎಲ್ಲ ಸೆಟ್ ಮಾಡಿರ್ತಾರೆ, ಅದ್ರ ಒಳಗಡೆ ಫೋನ್ ಯೂಸ್ ಮಾಡೋಂಗಿಲ್ಲ. ಬಟ್ ಟ್ರೈ ಮಾಡ್ತೀನಿ. ಅದು ಒಂದೇ ಒಂದು ಸ್ಮಾಲ್ ಬಿಟ್ ಕ್ಲಿಪ್ಪಿಂಗ್ ತೊಗೊಳೋದಕ್ಕೆ ಹೋಪ್ಸ್ ಅಟ್ಯಾಚ್ ಮಾಡ್ತೀನಿ. ಇವತ್ತು ಡೇ 3 ಆ್ಯಂಡ್ ಟೈಮ್ ಬಂದು 3:20 ಆಗಿದೆ. ಸೊ ಮನೆ ಹತ್ತಿರ ಇರೋದ್ರಿಂದ ಸ್ವಲ್ಪ ಅಡ್ವಾಂಟೇಜ್ ತೊಗೊತಾ ಇದ್ದೀನಿ ಲೇಟಾಗಿ ಹೋಗೋಕ್ಕೆ. ಆ್ಯಂಡ್ ನಂಗೆ ಆಲ್ರೆಡಿ
2 ದಿನಕ್ಕೆ ಬೋರ್ ಆಗೋಗ್ಬಿಟ್ಟಿದೆ ಟ್ರೈನಿಂಗು. ಬಿಕಾಸ್ ಅಂಥದ್ದು ಏನು ಹೇಳ್ಕೊಡ್ತಾ ಇಲ್ಲ. ನಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ. ಸೊ ನಿಮಗೆ ಗೊತ್ತಲ್ಲ, ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್ ಇವತ್ತು. ನಿನ್ನೆ ನೋಡಿದ್ರೆ ಮಳೆ, ಇವತ್ತು ನೋಡಿದ್ರೆ ಬಿಸಿಲು. ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಜಾರ್ಜಿಯಾ ನಿಜವಾಗ್ಲೂ ವೆದರ್ನ ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ವ್ಲಾಗ್ ಹೇ ಗಾಯ್ಸ್, ಡೇ 4. ಇವತ್ತು ಚೇಂಜ್ ಏನು ಅಂತಂದರೆ, ಹೋಗೋಕ್ಕಿಂತ ಮುಂಚೆ ಯಾವಾಗಲೂ ವಿಡಿಯೋ ಮಾಡ್ತಾ ಇದ್ದೆ. ಇವಾಗ ಮುಗಿಸ್ಕೊಂಡು ಹೋಗ್ತಾ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತು ತುಂಬ ವರ್ಸ್ಟ್ ಆಗಿತ್ತು. ಬಿಕಾಸ್ ಅವಳು ಟ್ರೈನರು ಒಬ್ಳು ತಿಕ್ಲಿ ಥರ ಆಡ್ತಾ ಇದ್ಲು. ನಂಗೆ ಇವತ್ತು ನನಗೆ ಹೋಗಿದ ತಕ್ಷಣ ಇವತ್ತು ಮೂಡ್ ಔಟ್ ಆಗೋಗ್ಬಿಡ್ತು. ಆಮೇಲೆ ಸ್ವಲ್ಪ ಸಿಟ್ಟಲ್ಲೇ ಇದ್ದೆ ಜಾಸ್ತಿ. ಅಂದರೆ ಯೂಶಲಿ ಟ್ರೈನಿಂಗ್ನ ಫನ್ನಲ್ಲಿ ಆಟ ಆಡಿಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಮಾಡ್ತಾ ಇರ್ತಿದ್ದೆ. ಬಟ್ ಇವತ್ತು ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಬೇಜಾರಾಗಿದ್ದರಿಂದ ಫುಲ್ ಸೀರಿಯಸ್ ಆಗಿ ಮಾಡಿದೆ ಇವತ್ತು ಚೆನ್ನಾಗಿರಲಿಲ್ಲ. ಈಗ ಆಲ್ರೆಡಿ 6:10 ಆಗಿದೆ. ಮನೆಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಹೇ ಗೈಸ್, ಡೇ 5 ಆ್ಯಂಡ್ ಇವತ್ತು ಬಿಸಿಲಿದೆ ಆ್ಯಂಡ್ ಐ ಆಮ್ ಆನ್ ಟೈಮ್. ಆಲ್ಮೋಸ್ಟ್ ಹತ್ರನೂ ಬಂದೆ. 4th ಫ್ಲೋರ್ಗೆ ಹೋಗ್ಬೇಕು. ಡೇ 6 ಸ್ಯಾಟರ್ಡೆ ಸಂಡೇ ರಜಾ ಇತ್ತು. ಮತ್ತು ಇವತ್ತಿಂದ 5 ದಿನ ಇದೆ ಟ್ರೈನಿಂಗು. ಇದಾದ್ಮೇಲೆ ಕೆಲಸನ ಏನು ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಬಟ್ ಕನ್ಫರ್ಮ್ ಆದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದ್ರ ಮಧ್ಯೆ ನನಗೆ ಫೈನಲ್ಸ್ ಕೂಡ ನಡೀತಾ ಇದೆ. ಸೊ ಫೈನಲ್ಸ್ ಜೊತೆಗೆ ಹೋಗ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಒಂದು ಎಕ್ಸಾಮ್ ಬೇರೆ ಕೊಡಬೇಕು. ಸೊ ಕೆಲಸ ಮುಗ್ದು ಆದಮೇಲೆ, ಲೈಕ್ ಟ್ರೈನಿಂಗ್ ಮುಗ್ದಾದ್ಮೇಲೆ ಯೂನಿವರ್ಸಿಟಿಗೆ ಹೋಗಬೇಕು ಫಾರ್ ಗಿವಿಂಗ್ ಮೈ ಎಕ್ಸಾಮ್. ಆ್ಯಂಡ್ ಅವತ್ತೊಂದಿನ ಹೇಳಿದ್ದೆ, ಲೈಕ್ ನಾನು ಸ್ಟುಡಿಯೋ ತೋರಿಸ್ತೀನಿ ಅಂತ, ದ ಪ್ಲೇಸ್ ವೇರ್ ಐ ವರ್ಕ್. ಬಟ್ ಅವತ್ತು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಐ ಆಮ್ ಸ್ಟಿಲ್ ಟ್ರೈಯಿಂಗ್. ಯಾರು ಇಲ್ಲದಿರೋ ಟೈಮಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಹೋಪ್. ಸೊ ಇವತ್ತು ಕ್ಯಾಪ್ಚರ್ ಮಾಡ್ತೀನಿ. ನಮಗೆ ಇವತ್ತು ಎನ್ವೆಲಪ್ ಕೊಟ್ಟಿದ್ದಾರೆ. ಇದರಲ್ಲಿ ಕಾಸಿದೆ. ಸೊ ನಮ್ಮ ಎಲ್ಲರಿಗೂ ಕೊಟ್ಟಿದ್ದಾರೆ. ಸೊ ಇದು ಒಳಗಡೆ 100 ಜೆಲ್ಸ್ ಇದೆ. 100 ಜೆಲ್ಸ್ ಅಂತಂದರೆ 3000. ಹೆಸರು ನಾನು ಬ್ಲಾಗ್ ಹಾಕ್ತೀನಿ. ಇಲ್ಲ. ಸೊ ಗೈಸ್, ಇಬ್ಬರು ಜೋಕರ್ ಥರ ಕಾಣಿಸ್ತಾ ಇಲ್ಲ. ಇದು ನಮ್ಮ ಯೂನಿಫಾರ್ಮ್ ಆ್ಯಂಡ್ ಇದು ನಮ್ಮ ಸ್ಟುಡಿಯೋ. ಗೊತ್ತಿಲ್ಲ ತೋರಿಸ್ಬಲ್ಲ ಅಂತ, ಬಟ್ ತೋರಿಸಿದ್ದೀನಿ. ಇದು ನಮ್ಮ ಕಂಪ್ನಿದು ಅದೇನೋ ಲೋಗೋ ಅಂತೆ. ನಮ್ಮ ಕಂಪ್ನಿ ಅಲ್ಲ, ಇನ್ನೂ ನಮ್ಮ ಕಂಪ್ನಿ ಆಗಿಲ್ಲ, ನಾಳೆ ಆಗುತ್ತೆ. ಸೊ ಅದ್ರದ್ದು ಲೋಗೋ ಹಿಂಗೆ ಅನಿಸ್ತಾ ಇದೆ. ಹೇಳೇನಾದರೂ ಏನು ಅನಿಸ್ತಾ ಇಲ್ಲ. ಏನಕ್ಕೆ? ಅಯ್ಯೋ, ಬಾಯ್ ಗೈಸ್. ಹಲೋ ಗೈಸ್, ಏನಿದು ಕತ್ಲೆ ಅಂತ ನೋಡ್ತಾ ಇದ್ದೀರಾ? ನಾನು ಜಸ್ಟ್ ಈಗ ನನ್ನ ರೂಮಿಂದ ಆಚೆ ಬಂದೆ. ನಮ್ಮ ಹಾಸ್ಟೆಲಲ್ಲಿ ಕರೆಂಟ್ ಹೋಗ್ಬಿಟ್ಟಿದೆ. ಆ್ಯಂಡ್ ನಂಗೆ ಗೊತ್ತಿಲ್ಲ, ಹೌದು ಕಾಣಿಸ್ತಾ ಇದೆ ಒಂಚೂರೀಗ. ಸೊ ಇವತ್ತು ಓಕೆ, ರೋಡಲ್ಲಿ ಮಾತಾಡೋಣ. ಇಲ್ಲಿ ಕಾಣಿಸ್ತಾ ಇಲ್ಲ. ನಮ್ಮ ಹಾಸ್ಟೆಲ್ ಅಂತೂ ಫುಲ್ಲು ಉಬ್ಬುತ್ತು ಅಂತ ಹೋಗ್ಬಿಟ್ಟಿದ್ದೀವಲ್ಲ, ಫುಲ್ ಕತ್ತೆ ಅಲ್ವಾ? ಸೊ ಗೈಸ್, ಆಫ್ಟರ್ ಸೋ ಮೆನಿ ಡೇಸ್ ಆಫ್ ಟ್ರೈನಿಂಗ್, ಇವತ್ತು ಕೆಲಸ, ಫಸ್ಟ್ ದಿನದ ಕೆಲಸ. ಇವತ್ತು ಜಾರ್ಜಿಯಾದಲ್ಲಿ ಬಿಸಿಲಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಗಾಳಿ ಇದೆ. ಸೊ ಇವತ್ತಿನ ಶಿಫ್ಟ್ ಬಂದು 2 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇದೆ. ಸೊ ಇವತ್ತು ಫಸ್ಟ್ ಡೇ ಅಲ್ವಾ? ಸೊ ಐ ಹೋಪ್ ಎವ್ರಿಥಿಂಗ್ ಗೋಸ್ ಗುಡ್. ಇದು ನಮ್ಮ ಯೂನಿಫಾರ್ಮ್, ಆ್ಯಕ್ಚುಲಿ ನಮ್ಮ ಸ್ಟುಡಿಯೋ. ಸೊ ಯೂನಿಫಾರ್ಮ್ ಇದು ಆ್ಯಕ್ಚುಲಿ ಬೇಸ್ಕೊಟ್ಟೆಲ್ಲ ಇದೆ, ಹಾಕಬೇಕು. ಈಗ ಏನು ಮಾಡಬೇಕು ಗೈಸ್? ನಾನು ಇಷ್ಟು ನಂಗೆ ಆ್ಯಕ್ಚುಲಿ ಜಾರ್ಜಿಯಾಗೆ ಬಂದಾದಮೇಲೆ ನಾನು ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಿಕಾಸ್ ಫಸ್ಟು ಪ್ರಾಕ್ಸಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ, ಆವಾಗ ಮೇಕಪ್ ಐಟಮ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಇವಾಗಲೂ ನನಗೆ ಒಂದೊಂದ್ಸತಿ ಕನ್ಫ್ಯೂಸ್ ಆಗುತ್ತೆ, ನೆಕ್ಸ್ಟ್ ಏನು ಹಾಕಬೇಕು, ಏನೋ ಗೊತ್ತಾಗಲ್ಲ. ಸುಮ್ಮನೆ ರ್ಯಾಂಡಮಾಗಿ ಹಾಕೊಳ್ಳೋದು. ಕೆಲವರು ಲೈಕ್ ಸೀರಮ್, ಅದು ಇದು ಮಾಯ್ಶ್ಚರೈಸರ್, ಆಮೇಲೆ ಸನ್ಸ್ಕ್ರೀನ್ ಏನೇನೋ ಹಾಕ್ಕೊಳ್ತಾರೆ. ನನಗೆ ಏನಿಲ್ಲ, ಫಸ್ಟ್ ಯಾವ್ದು ಕಾಣಿಸುತ್ತೆ ಅದು ಹಾಕೋಬಿಡೋದು. ಬ್ಲಷ್ ಇಲ್ಲ, ಸೊ ಲಿಪ್ಸ್ಟಿಕ್ನೇ ಇಲ್ಲಿ ಹಾಕೋದು, ಇಲ್ಲ. ಸೊ ಇವಾಗ ನಾನು ಬ್ರೇಕಲ್ಲಿದ್ದೀನಿ. ಸೊ ನಮಗೆ ಇವರೇ ಊಟ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ವಿ ಹ್ಯಾವ್ ಯುವರ್ ಕಾಚಾ ಪುಡಿ ಆ್ಯಂಡ್ ಬರ್ಗರ್ ಇದೆ, ಬಟ್ ಬರ್ಗರಲ್ಲಿ ಪಾರ್ಕ್ ಹಾಕಿದ್ದಾರೆ. ಸೊ ನಾನು ತಿಂತಾ ಇಲ್ಲ. ಆ್ಯಂಡ್ ಇಟ್ಸ್ ಟೈಮ್ ಟು ಈಟ್. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಗುಡ್ ಪಾರ್ಟ್ ಏನಂತಂದರೆ ಇಲ್ಲಿ ಫುಡ್ ಪ್ರೊವೈಡ್ ಮಾಡ್ತಿದ್ದಾರೆ. ಗೈಸ್, ಫಸ್ಟ್ ಡೇ ಆಫ್ ವರ್ಕ್ ಮುಗೀತು. ಸೊ ಇವಾಗ ವಾಪಸ್ ನಡ್ಕೊಂಡು ಹೋಗ್ತಾ ಇದ್ದೀನಿ. ಟೈಮ್ ಬಂದು 10:10 ಆಗಿದೆ. ಇವಾಗ ಗಾಡಿಗಳು ಎಲ್ಲ ಓಡಾಡ್ತಿದೆ. ಮಧ್ಯಾಹ್ನ ಮಾತ್ರ ಫುಲ್ಲು ಬಿಸಿಲಿರುತ್ತೆ.
ಬಟ್ ಇವತ್ತು ಗಾಳಿ ಇತ್ತು. ಈಗ ರಾತ್ರಿ ಅಂದ್ರೆ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ. Hello guys, this is my day 2 and you know what, today I got first table break, so I am jobless. So this is how I look today with beautiful curls. ಇದೀನಿ ಸ್ವಲ್ಪ ಇವತ್ತು ಖುಷಿಯಲ್ಲಿದ್ದೀನಿ ಬಿಕಾಸ್ ನನ್ನ ಮೇಕಪ್ ಚೆನ್ನಾಗಿ ಬಂದಿದೆ ಆ್ಯಂಡ್ ಎಸ್ಪೆಷಲಿ ಮೈ ವಿಂಗ್ಸ್ ಮಸ್ತಾಗಿ ಬಂದಿದೆ. ಅಷ್ಟೇ ಗೈಸ್. ಬಟ್ ನೀವು ಇವಾಗ ನೋಡಿ ಮಾರ್ನಿಂಗ್ ಹೀಗಿದ್ದೀನಿ ಖುಷಿಯಾಗಿ. ಬಟ್ ನಾನು ತೋರಿಸ್ತೀನಿ ಆಲ್ಮೋಸ್ಟ್ ಅರೌಂಡ್ 6-7 ಅಷ್ಟೊತ್ತಲ್ಲಿ ನಾನು ಹೇಗಾಗಿರ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಓಕೆ ಬಾಯ್ ಗೈಸ್. ಇವತ್ತು ಕಾಚಾಪುರಿ ಬಂದಿದೆ. ನಾನೇನು ಅದೇ ಬಂದಿತ್ತು ಬಟ್ ಏನೇ ರೌಂಡ್ ಇತ್ತು. ಸೊ ಅವನು ನನ್ನ ಪಿಟ್ ಬಾಸ್, ಅವಳು ನನ್ನ ಕಲೀಗ್. ಸೊ ಎಲ್ಲರೂ ತಿಂತಾ ಇದ್ದಾರೆ ಗೈಸ್. ಬೆಳಗ್ಗೆಯಿಂದ ಮಳೆ ಬರ್ತಾ ಇತ್ತು. ಈಗ ಸಡನ್ ಆಗಿ ಬಂದು ನೋಡಿದ್ರೆ ಸ್ನೋ ಬರ್ತಾ ಇದೆ ಗೈಸ್. ಇಲ್ಲಿ ನೋಡಿ ಕಾರ್ ಮೇಲೆಲ್ಲ ಫುಲ್ ಸ್ನೋ. ಇಲ್ಲೆಲ್ಲ ಫುಲ್ ಸ್ನೋ ಬಿಡ್ತಾ ಇದೆ. ಬಾಯ್. ಸ್ನೋ ಬರ್ತಾ ಇದೆ. ಇಲ್ಲ ಹೋಗ್ತೀನಿ ಹಾಸ್ಟೆಲ್. ಗೈಸ್ ಇಟ್ಸ್ ಸ್ನೋಯಿಂಗ್. ಗೈಸ್ ಏನು ಸ್ನೋ ಬರ್ತಾ ಇದೆ ಅಂತಂದರೆ ಅಷ್ಟು ಸ್ನೋ ಬೀಳ್ತಾ ಇದೆ. ಕೈಯೆಲ್ಲ ಸಿಕ್ಕಾಬಿಟ್ಟೆ ಫ್ರೀಸ್ ಆಗ್ತಾ ಇದೆ ನನಗಂತೂ. ಅದರೆಲ್ಲ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಏನಕ್ಕಂದ್ರೆ ನಾಳೆ ಎದ್ದು ಕೆಲ್ಸಕ್ಕೆ ಬರಬೇಕಲ್ವಾ. ಯೂಶ್ವಲಿ ನನಗೆ ಕೋಲ್ಡ್ ಅಂದರೆ ಆಗಲ್ಲ. ನಾನೇನಾದರೂ ಸ್ನೋ ಅಲ್ಲಿ ಆಡಿದೆ ಅಂದರೆ ನಾಳೆ ಫಿಕ್ಸ್ ಫುಲ್ ಚಳಿ ಜ್ವರ ಬಂದು ಮಲಗಿರ್ತೀನಿ. ಸೊ ಹಾಗಾಗಿ ಪ್ರಿಕಾಷನ್ ಅಂಬ್ರಲಾ. ಎಂಟ್ರಿನೇ ಇವತ್ತು ಫುಲ್ ಸ್ನೋ ಗೈಸ್. ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಸ್ನೋ ಬಂತು. ಸೊ ಈಗ ನಡ್ಕೊಂಡು ಹೋಗೋದೇ ಇರೋದು ಇದರಲ್ಲಿ. ಆಲ್ಮೋಸ್ಟ್ ಗೈಸ್ ಇವತ್ತು ರೋಡ್ ಅಂತೂ ಗಿಲಿಗಿಲಿ ಆಗಿದೆ. ಸೊ ಗೈಸ್ ಇವತ್ತು ನಾವು ಟ್ರೈನಿಂಗ್ ಮಾಡೋದಕ್ಕೋಸ್ಕರ ಸರ್ಟಿಫಿಕೇಟ್ ಕೊಡ್ತಾರಂತೆ. ಸೊ ಇಟ್ಸ್ ಸಮಥಿಂಗ್ ಕಾಲ್ಡ್ ಲೈಕ್ ಇದು ಗ್ರ್ಯಾಜುಯೇಷನ್ ಸೆರೆಮನಿ. ಸೊ ನಾವಿವಾಗ ಕಾನ್ಫರೆನ್ಸ್ ಹಾಲಲ್ಲಿದ್ದೀವಿ. ಸ್ಟಿಲ್ ವಿ ಆರ್ ವೇಟಿಂಗ್ ಫಾರ್ ಅ ಕೊಲೀಗ್ಸ್. ಸೊ ಈ ಪ್ರೋಗ್ರಾಮ್ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಆ್ಯಂಡ್ ಮೀಟ್ ಮೈ ಕೊಲೀಗ್ಸ್ ಹಿಯರ್. ಸೊ ದಿಸ್ ಈಸ್ ಐಶ್ವರ್ಯ ಆ್ಯಂಡ್ ದಿಸ್ ಈಸ್ ವೀರಾ. ಇವಳು ಬಿಲ್ಡಪ್ ಸ್ವಲ್ಪ ತಿರುಗ್ತಾನೆ ಇಲ್ಲ. ಸಸಿ ಹಾಯ್. ಸೊ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ. No, I don't. Yes. No. Ruby. Gaju. Saima, say hi. Hi. So many introduction has been. ಏನಂತ ಹೇಳ್ತೀವಿ? ಇವಳು ಯಾರು ಇವಳು ಹೊಡ್ದು ಕಳ್ಸ್ರಿ ಆ ಕಡೆಗೆ. ಅಯ್ಯೋ ಹೋಗೆ ಸಾಯಮ್ಮ ಗೂಲ ಇವಾಗ ಮೊದಲನೇ ಹಾಡು ಏನು ಗೊತ್ತಾ? ಗಣೇಶನ ನೆನೆಸ್ಕೊಂಡು ಈ ಹಾಡನ್ನ ಇವತ್ತಿಲ್ಲಿ ಆಡ್ಬೇಕಂತಿದ್ವಿ. ಸೊ ಸ್ಟಾರ್ಟಿಂಗ್ ನಮ್ಮದೇ ಸಾಂಗು, ನೆಕ್ಸ್ಟ್ ವೆಲ್ಕಮ್ ಡ್ಯಾನ್ಸ್ ಇರುತ್ತೆ. ಇವಾಗ ಆರಾಧನೆ ಪ್ರಾರ್ಥನೆ ಎಲ್ಲ ಮುಗಿತು. ಅದೆಲ್ಲ ಆದಮೇಲೆ ವೆಲ್ಕಮ್ ಪ್ಲೇಯರ್ಸ್, ಗುಡ್ ಲಕ್. First of all, I would like to thank everyone on behalf of myself on this meaningful day. And I'm sharing our joy. Okay. Miss Rubena, welcome please. Miss Chandra Pujari.